ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಮುಂದೆ ಬರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ನೋಡ್ತಾ ಹೋದಲ್ಲಿ RRB, SSC ಹಾಗೂ ಆರ್ಮಿಗೆ ಬರ್ತಕ್ಕಂತಹ ಕ್ವಶನ್ಸ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದಂತಹ ಎಲ್ಲಾ ರೀತಿಯಾದಂತಹ ಒಂದು ಕ್ವಶನ್ಸ್ ಅನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ GK ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅದೇ ರೀತಿ SSC ಗೆ ಬೇಕಾದಂತಹ ಒಂದು ಇಂಗ್ಲಿಷ್ ಅಲ್ಲಿ ಇರ್ಬೋದು ಕ್ವಶನ್ಸ್ ಅನ್ನು ಬಂದಿರತಕ್ಕಂತಹ ಕ್ವಶನ್ಸ್ ಅನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಮೊದಲನೇದ ಬಾರಿಗೆ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನಾವು ಈ ಒಂದು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಅಂತ ಓಪನ್ ಮಾಡಿದೀವಿ. ಸೊ ಇದೇ ಒಂದು ಮೊದಲನೇ ಒಂದು ವಿಡಿಯೋ ಆಗಿರೋದ್ರಿಂದ ಸೊ ನೀವು ನಮಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತೀವಿ. ನೀವು ಯಾವ ರೀತಿ ಸಪೋರ್ಟ್ ಮಾಡ್ತಾ ಹೋಗ್ತಿರಲ್ಲ ಅದೇ ರೀತಿ ನಮ್ಮ ಒಂದು ವಿಡಿಯೋಸ್ ಕೂಡ ಅಪ್ಲೋಡ್ ಆಗ್ತಾ ಹೋಗ್ತದ. ನಿಮ್ಮ ಸಪೋರ್ಟ್ ನಮ್ಮ ವಿಡಿಯೋಸ್ ಗಳಿಗೆ ಬೇಕಾಗ್ತದೆ. ಹಾಗೂ ನೀವು ವಿಡಿಯೋಸ್ ಅನ್ನ ಶೇರ್ ಮಾಡೋದ್ರಿಂದ ನಿಮ್ಮ ನಾಲೆಜ್ ಕೂಡ ಬೆಳಿತಾ ಹೋಗ್ತದೆ. ಅದ್ರ ಜೊತೆಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ನಾಲೆಜ್ ಬೆಳಿತಾ ಹೋಗ್ತದೆ ಅನ್ನುವಂತ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಹೌದಾ? ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಸ್ಟಾಫ್ ಏನಿದೆಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಇದೆ. ಹೌದಾ? ಅದರಲ್ಲಿ ಯಾವುದೇ ರೀತಿ ಆದಂತ ಒಂದು ಲ್ಯಾಕ್ ಆಫ್ ನಾಲೆಜ್ ಇಲ್ಲ. ಎಲ್ರು ಹೈಲಿ ನಾಲೆಜಬಲ್ ಪರ್ಸನ್ಸ್ ಇದ್ದಾರೆ. ಹೌದಾ? ಟ್ರಿಕ್ಸ್ ಅನ್ನ ಹೇಳ್ಕೊಡ್ತಾರೆ. ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಅದೇ ರೀತಿ ಇಂಗ್ಲಿಷ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು. ಹೌದಾ? ಈ ಎಲ್ಲಾ ಒಂದು ಸ್ಟಾಫ್ ಏನಿದೆ ಎಲ್ಲ ನಾಲೆಜಬಲ್ ಸ್ಟಾಫ್ ಇದೆ. ಅದೇ ರೀತಿ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದೆ. ಹೌದಾ? ನೀವು ವಿಡಿಯೋಸ್ ಅನ್ನ ನೋಡ್ತಾ ಹೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ ಯಾವಾಗ ನಾಲೆಜಬಲ್ ಸ್ಟಾಫ್ ಇದೆನಾ ಅಥವಾ ಇಲ್ಲ ಅಂತ ಗೊತ್ತಾಗ್ತಾ ಹೋಗ್ತದೆ. ಸೊ ಇಂಟ್ರೊಡಕ್ಷನ್ ಮಾಡೋದಪ್ಪ ಅಂತಂದ್ರೆ ನಾನ್ ಬಂದ್ಬಿಟ್ಟು ನರಸಿಂಹ ಪಡ್ಲಾಳೆ ಅಂತ. ಹೌದಾ? ನಾನು ಸೈನ್ಸ್ ಅನ್ನ ಹ್ಯಾಂಡಲ್ ಮಾಡ್ತೀನಿ. ಅದರಲ್ಲಿ ಫಿಸಿಕ್ಸ್ ಆಗಿರ್ಬೋದು, ಬಯೋ ಆಗಿರ್ಬೋದು ಹಾಗೂ ಕೆಮಿಸ್ಟ್ರಿ ಅಂತ ಯಾವುದೇ ರೀತಿ ಡಿವೈಡ್ ಮಾಡದೆ ಎಂಟೈರ್ ಸೈನ್ಸ್ ಅನ್ನ ನಾನೇ ತಗೊಳ್ತಾ ಹೋಗ್ತೀನಿ. ಹೌದಾ? ಇದರಲ್ಲಿ ಯಾವುದೇ ಕ್ವಶನ್ ಬಂದಿರಲಿ, ಬಯಾಲಜಿ ಅಲ್ಲಿ ಆಗಿರ್ಬೋದು, ಕೆಮಿಸ್ಟ್ರಿ ಅಲ್ಲಿ ಆಗಿರ್ಬೋದು, ಅದೇ ರೀತಿ ಫಿಸಿಕ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಒಂದು ಕ್ವಶನ್ಸ್ ಗಳಿಗೆ ವಿತ್ ಎಕ್ಸ್ಪ್ಲನೇಷನ್ ಇರ್ತದೆ. ಯಾಕಾಗ್ತದೆ ಯಾಕಾಗಲ್ಲ ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಕೂಡ ಇದ್ದೇ ಇರ್ತದೆ. ಹೌದಾ? ಸೊ ಮತ್ತೊಂದ್ ಸಾರಿ ಕೇಳ್ಕೊಳ್ತೀವಿ, ಈ ಒಂದು ನಮ್ಮ ಅಕಾಡೆಮಿಗೆ ನಿಮ್ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡ್ತಾ ಹೋಗ್ರಿ. ಓಕೆ, ಟೈಮ್ ವೇಸ್ಟ್ ಮಾಡದೆ ನೆಕ್ಸ್ಟ್ ಪೇಜ್ಗೆ ಹೋಗೋಣ, ಕ್ವಶನ್ಸ್ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿಗೆ ಮೊದಲನೇ ಕ್ವಶನ್ ಅಂತ ನೋಡ್ತಾ ಹೋದಲ್ಲಿ ಮೊದಲನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದ್ ನಿಮಿಷ ನಾನು ಪೆನ್ ಚೇಂಜ್ ಮಾಡ್ಕೋತೀನಿ. ಓಕೆ, ನೋಡಿ ಕಾಣಿಸ್ಬಹುದು. ಮೊದಲನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಏನಪ್ಪಾ ಅಂದ್ರೆ ವಾಟ್ ಈಸ್ ಲಾಫಿಂಗ್ ಗ್ಯಾಸ್ ಅನ್ನುವಂಥದ್ದು ಕ್ವಶನ್ ಇದೆ. ವಾಟ್ ಈಸ್ ಲಾಫಿಂಗ್ ಗ್ಯಾಸ್ ಅನ್ನುವಂಥದ್ದು ಕ್ವಶನ್ ಇದೆ. ಹೌದಾ? ವಾಟ್ ಈಸ್ ಲಾಫಿಂಗ್ ಗ್ಯಾಸ್, ಅದನ್ನ ಕನ್ನಡದಲ್ಲಿ ನೋಡ್ತಾ ಹೋದ್ರೆ ನಗುವ ಅನಿಲ ಎಂದರೇನು ಅಂತಿದೆ. ನಗುವ ಅನಿಲ ಎಂದರೇನು ಅಂತ ಕ್ವಶನ್ ಇದೆ. ಆಪ್ಷನ್ ನೋಡ್ತಾ ಹೋದಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂತ ಇದೆ. ನೆಕ್ಸ್ಟ್ ಆಪ್ಷನ್ ನೋಡ್ತಾ ಹೋದಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಂತ ಇದೆ. ನೆಕ್ಸ್ಟ್ ಆಪ್ಷನ್ ನೋಡ್ತಾ ಹೋದಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಇದೆ. ನೈಟ್ರಸ್ ಆಕ್ಸೈಡ್ ಅಂತ ಇದೆ. ನೋಡಿ, ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂತ ನೋಡ್ತಾ ಹೋದಲ್ಲಿ ಇದರ ಮೊದಲನೇ ಒಂದು ಅಣುಸೂತ್ರವನ್ನು ಕೇಳ್ತಾನೆ. ಕೆಲವೊಂದು ಕ್ವಶನ್ ಅಲ್ಲಿ ಕೇಳಬಹುದು ಅಣುಸೂತ್ರವನ್ನ ಬರಿ ಅಂತ ಕೇಳಬಹುದು. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಇದಕ್ಕೆ ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ನೋಡಿ, ಒಂದ್ ಮಾತು ತಿಳ್ಕೋಬೇಕು, ಕೆಲವೊಂದು ಸೈಂಟಿಫಿಕ್ ವರ್ಡ್ಸ್ ಅನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ ಬರ್ತದೆ, ಕೆಲವೊಂದು ಟ್ರಾನ್ಸ್ಲೇಟ್ ಮಾಡಕ್ ಬರಲ್ಲ. ಹಾಗಾಗಿ ಸೈಂಟಿಫಿಕ್ ಹೆಸರನ್ನೇ ಇಡ್ತಾನೆ. ಹಾಗಾಗಿ ನಿಮಗೆ ಸೈಂಟಿಫಿಕ್ ನೇಮ್ ಗಳು ಕೂಡ ಗೊತ್ತಿರಬೇಕು. ಸೈನ್ಸ್ ಅಲ್ಲಿ ಏನಂತ ಕರೀತಾರೆ ಅಂತ ನಿಮಗೆ ಹೆಸರು ಗೊತ್ತಿರ್ಬೇಕಾಗ್ತದ. ಅದು ಬಹಳ ಇಂಪಾರ್ಟೆಂಟ್ ಆಗ್ತದ. ಹೌದಾ? ಸೊ ಹಾಗಿದ್ರೆ ಇಲ್ಲಿ ಇಂಗಾಲದ ಡೈಆಕ್ಸೈಡ್ ಅಂತ ನೋಡ್ತಾ ಹೋದಲ್ಲಿ ನಾವೇನಂತ ಹೇಳ್ತಪ್ಪ ಅಂದ್ರೆ CO2 ಅಂತ ಹೇಳ್ತೀವಿ. ಏನು? CO2 ಅಂತ ಹೇಳ್ತಾ ಹೋಗ್ತೀವಿ. ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳಿದ್ರೆ ಇಲ್ಲಿ ಏನ್ ಬರ್ತೀವಪ್ಪ ಅಂದ್ರೆ SO2 ಅಂತ ಹೇಳ್ತಾ ಹೋಗ್ತೀವಿ. ಎಸ್ ಅನ್ನ ಹಿಂಗ್ ಬರೆದ್ರೆ ಓ ಬರಿಬೇಕು, ಕೆಳಗಡೆ 2 ಬರಿಬೇಕು, ಆಗ ಮಾತ್ರ ಅದು SO2 ಆಗ್ತದೆ. ಹಾಗಾದ್ರೆ ನೈಟ್ರಸ್ ಆಕ್ಸೈಡ್ ಅಂತ ನೋಡ್ತಾ ಹೋದ್ರೆ N2O ಅಂತ ಫಾರ್ಮುಲಾ ಆಗ್ತದೆ. ನೆಕ್ಸ್ಟ್ ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ನೋಡ್ತಾ ಹೋದ್ರೆ H2O2 ಅಂತ ಒಂದು ಫಾರ್ಮುಲಾ ಬರ್ತದೆ. ಹೌದಾ? ಸೊ ನೋಡಿ, ಈಗ ಆನ್ಸರ್ ನೋಡ್ತಾ ಹೋಗೋಣ. ಆನ್ಸರ್ ಯಾವ್ದಂತ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಯಾಕೆ ಆಗಲ್ಲ ಅಂತ ನಾನು ನಿಮ್ಗೆ ಆನ್ಸರ್ ಹೇಳ್ತೀನಿ. ಓಕೆನಾ? ಸೊ ನೋಡಿ, ಆನ್ಸರ್ ಯಾವ್ದಾಗಿರುತ್ತಪ್ಪ ಅಂದ್ರೆ ಲಾಫಿಂಗ್ ಗ್ಯಾಸ್ ಯಾವ್ದಪ್ಪ ಅಂತಂದ್ರೆ ನೈಟ್ರಸ್ ಆಕ್ಸೈಡ್ ಆಗಿರ್ತದ. ಯಾವ್ದು? ನೈಟ್ರಸ್ ಆಕ್ಸೈಡ್ ಆಗಿರ್ತದ. ಓಕೆನಾ? ಸೊ ನೋಡಿ, ಈಗ ನೈಟ್ರಸ್ ಆಕ್ಸೈಡ್ ಆನ್ಸರ್ ಆಯ್ತು. ಯಾಕೆ ನೈಟ್ರಸ್ ಆಕ್ಸೈಡ್ ಆನ್ಸರ್ ಆಗ್ತದೆ ಅಂತಂದ್ರೆ ನೈಟ್ರಸ್ ಆಕ್ಸೈಡ್ ಏನಪ್ಪಾ ಅಂತಂದ್ರೆ ನಮಗೆ ಎಕ್ಸೈಟ್ನೆಸ್ ಅನ್ನ ಕೊಡ್ತದೆ ನಮ್ಮ ಬಾಡಿಲಿ. ಆ ನೈಟ್ರಸ್ ಆಕ್ಸೈಡ್ ಏನ್ ಮಾಡ್ತದೆ ಅಂದ್ರೆ ಆಕ್ಸಿಜನ್ ರೆಸಿಸ್ಟೆನ್ಸ್ ಅನ್ನ ನಮ್ಮ ಬಾಡಿನಲ್ಲಿ ಕಡಿಮೆ ಮಾಡ್ತಾ ಹೋಗ್ತದ. ತನ್ನ ಒಂದು ಕೆಪಾಸಿಟಿನ ಜಾಸ್ತಿ ಮಾಡ್ತಾ ಹೋದಾಗ ಮನುಷ್ಯ ಏನಾಗ್ತಾರಪ್ಪ ಅಂದ್ರೆ ಜಾಸ್ತಿ ಖುಷಿ ಒಳಪಡ್ತಾನೆ, ಅಂದ್ರೆ ಜಾಸ್ತಿ ಎಕ್ಸೈಟ್ ಆಗ್ತಾನೆ ಅಂತ ಹೇಳ್ತೀವಿ. ಎಕ್ಸೈಟ್ನೆಸ್ ಇಂದ ಏನ್ ಮಾಡ್ತಾರಪ್ಪ ಅಂದ್ರೆ ನಗು ಶುರುವಾಗ್ತದೆ. ಹಾಗಾಗಿ ಈ ನೈಟ್ರಸ್ ಆಕ್ಸೈಡ್ ಅಂತ ಏನಿದೆಲ್ಲ N2O ಅಂತ ಏನಿದೆ, ಇದನ್ನ ನಾವು ಲಾಫಿಂಗ್ ಗ್ಯಾಸ್ ಅಂತ ಹೇಳ್ತಾ ಹೋಗ್ತೀವಿ ಅಥವಾ ನಗುವ ಅನಿಲ ಅಂತ ಹೇಳ್ತಾ ಹೋಗ್ತೀವಿ.
ಹೌದಾ. ನೆಕ್ಸ್ಟ್ ಇಲ್ಲಿ CO2 ಅಂತಿದೆ, CO2 ಅಂತ ಇದೆ. ಈ CO2 ಅನ್ನ ನಾವು ಯಾಕೆ ಈ ನಗು ಅನಿಲ ಕನ್ಸಿಡರ್ ಮಾಡಲ್ಲಪ್ಪ ಅಂತಂದ್ರೆ, CO2 ನಿಮಗೆ ಗೊತ್ತಿರೋ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್ ಮಾನವ ಆಕ್ಸಿಜನ್ ಅನ್ನ ತಗೊಂಡ್ಮೇಲೆ ಹೊರಗಡೆ ಬಿಡ್ತಕ್ಕಂತ ಒಂದು ಅನಿಲ. ಹೌದಾ. ಈ ಅನಿಲವನ್ನ ತಗೊಂಡಿದ್ರೆ, ಈ ಅನಿಲವನ್ನ ತಗೊಂಡಂತ ಮನುಷ್ಯ ಸಾಯ್ತಾನೆ. ಹೌದಾ. ಇದು ಬಾಡಿಗೆ ಬೇಕಾದಂತ ಅನಿಲ ಅಲ್ಲ. ಯಾಕಪ್ಪ ಅಂದ್ರೆ ಈ ಕಾರ್ಬನ್ ಏನಪ್ಪಾ ಅಂದ್ರೆ ನಮ್ಮ ಬಾಡಿಗೆ ಹಾನಿಕಾರಕ, ನಮ್ಮ ಬಾಡಿಗೆ ಹಾನಿಕಾರಕ ಆಗಿರ್ತದೆ. ಹಾಗಾದ್ರೆ ಸಲ್ಫರ್ ಡೈಆಕ್ಸೈಡ್ ಏನಪ್ಪಾ ಅಂತಂದ್ರೆ ಇದು ಕೂಡ ನಮ್ಮ ಬಾಡಿಗೆ ಬೇಕಾದಂತ ಅಲ್ಲ. ಈ ಸಲ್ಫರ್ ಡೈಆಕ್ಸೈಡ್ SO2 ಅನ್ನ ನಾವು ಏನಪ್ಪಾ ಅಂತ ಕರಿತೀವಿ ಅಂದ್ರೆ ಹಸಿರುಮನೆ ಅನಿಲ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ, ಎನ್ವೈರನ್ಮೆಂಟ್ ನಮ್ಮ ಪರಿಸರದಲ್ಲಿ ಆ ವಾಟರ್ ವೇಪರ್ಸ್ ಅಂದ್ರೆ H2O ವೇಪರ್ಸ್ ಗಳು ಇರ್ತವೆ. ಈ ವಾಟರ್ ವೇಪರ್ಸ್ ಕೂಡ ಇರ್ತವೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ SO2 ಪ್ಲಸ್ H2O ಇವು ಮಿಂಗಲ್ ಆದಾಗ ಏನ್ ಮಾಡ್ತಪ್ಪ ಅಂದ್ರೆ H2SO3 ಅನ್ನ ನಮಗೆ ಬಿಡುಗಡೆ ಮಾಡ್ತಾವ. ಈ H2SO3 ಅನ್ನ ಏನಂತ ಕರಿತಾರಪ್ಪ ಅಂದ್ರೆ ಸಲ್ಫರಸ್ ಆಸಿಡ್ ಅಂತ ಕರಿತೀವಿ. ಹಾಗಾಗಿ ಇವೆರಡು ಕೂಡಿ ಏನ್ ಮಾಡ್ತಪ್ಪ ಅಂದ್ರೆ ನಮಗೆ ಆಸಿಡ್ ರೈನ್ ಅನ್ನ ಬಿಡ್ತಾವ. ಏನಪ್ಪಾ ಅಂದ್ರೆ ಆಸಿಡ್ ರೈನ್ ಅನ್ನ ಬಿಡುಗಡೆ ಮಾಡ್ತಾವ. ಆಸಿಡ್ ರೈನ್ ಅನ್ನ ಬಿಡುಗಡೆ ಮಾಡ್ತಾವ. ಅರ್ಥ ಆಯ್ತಾ. ಈ ಆಸಿಡ್ ರೈನ್ ಕಾರಣ ಯಾವಪ್ಪ ಅಂತಂದ್ರೆ SO2 ಹಾಗೂ ವಾಟರ್ ಕೂಡಿದಾಗ. ಅದೇ ರೀತಿ ಈ ಹೈಡ್ರೋಜನ್ ಪೆರಾಕ್ಸೈಡ್ ಏನಿದೆಲ್ಲ ಇದು ನಮಗೆ ಲಾಫಿಂಗ್ ಗ್ಯಾಸ್ ಅಂತ ಕನ್ಸಿಡರ್ ಮಾಡಲ್ಲ. ಓಕೆ. ಸೊ ಇಲ್ಲಿಗೆ ಈ 1ನೇ ಕ್ವಶನ್ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಲ್ಲಿ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಅಲ್ಯೂಮಿನಿಯಂ ಯಾಕಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಓರ್ ಆಫ್ ಅಲ್ಯೂಮಿನಿಯಂ ಅಂತ ಇದೆ. ಅಲ್ಯೂಮಿನಿಯಂ ಈಸ್ ಅಂತ ಕ್ವಶನ್ ಇದೆ. ಹೌದಾ. ಸೊ ಮೊದಲನೇ ಆಪ್ಷನ್ ಇಂಗ್ಲಿಷ್ ಅಲ್ಲಿ ನೋಡ್ತಾ ಹೋದ್ರೆ ಬಾಕ್ಸೈಟ್ ಅಂತ ಇದೆ, ಕ್ಯಾಲಮೈನ್ ಅಂತ ಇದೆ, ಕ್ಯಾಲಸೈಟ್ ಅಂತ ಇದೆ, ಅದೇ ರೀತಿ ಗ್ಯಾಲನ ಅಂತ ಇದೆ. ಹೌದಾ. ಸೊ ಕನ್ನಡದಲ್ಲಿ ಏನ್ ಕರೀತಾರಪ್ಪ ಅಂತಂದ್ರೆ ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದು ಅಂತ ಕ್ವಶನ್ ಇದೆ. ಪ್ರಮುಖ ಅದಿರು ಯಾವುದು ಅಂತ ಕ್ವಶನ್ ಇದೆ. ಹಾಗಾದ್ರೆ ನಿಮಗೆ ಗೊತ್ತಿದೆ, ಆಲ್ರೆಡಿ ನಾನು ಓದಿ ಹೇಳಿದೆ, ಬಾಕ್ಸೈಟ್, ಆಮೇಲೆ ಕ್ಯಾಲಮೈನ್, ಕ್ಯಾಲಸೈಟ್ ಹಾಗೂ ಗ್ಯಾಲನ ಅಂತ ಇದೆ. ನೋಡಿ, ನಾನು ಆಗ್ಲೇ ಹೇಳಿದ್ದೆ ಕೆಲವೊಂದು ಸೈಂಟಿಫಿಕ್ ವರ್ಡ್ಸ್ ಅನ್ನ ಅದೇ ರೀತಿ ಟ್ರಾನ್ಸ್ಲೇಟ್ ಮಾಡಿ ಇಟ್ಟಿರ್ತಾರೆ ಅಂತ. ಹೌದಾ. ಈ ಬಾಕ್ಸೈಟ್ ಅಂತಾನೆ ಕರೀತಾರೆ, ಕ್ಯಾಲಮೈನ್ ಅಂತ ಹೇಳಿದಾನೆ, ಅದೇ ರೀತಿ ಕ್ಯಾಲಸೈಟ್ ಅಂತಾನೆ ಹೇಳಿದಾನೆ, ಗ್ಯಾಲನ ಅಂತಾನೆ ಹೇಳಿದಾನೆ. ಹಾಗಾದ್ರೆ ಇಲ್ಲಿ ಪ್ರಮುಖ ಅದಿರು ಯಾವುದು? ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದು? ಹೌದಾ. ಸೊ ಆನ್ಸರ್ ನೋಡ್ತಾ ಹೋದಲ್ಲಿ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಬಾಕ್ಸೈಡ್ ಅಂತ ಆನ್ಸರ್ ಆಗ್ತದೆ. ಬಾಕ್ಸೈಡ್ ಏನಪ್ಪಾ ಅಂದ್ರೆ ಆನ್ಸರ್ ಆಗ್ತದೆ. ಇಲ್ಲಿ ನಾನು ಒಂದು ಇಮೇಜ್ ಅನ್ನ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಇಮೇಜ್ ಏನಪ್ಪಾ ಅಂತಂದ್ರೆ ನೀವು ನೋಡಿರ್ತೀರಿ ಫ್ಯಾಕ್ಟರಿಗಳಲ್ಲಿ, ನಮ್ಮ ಬೆಳಗಾವಿಯಲ್ಲಿ ಹಿಂಡಾಲ್ಕೋ ಅಂತ ಒಂದು ಕಂಪ್ನಿ ಇದೆ. ಯಾವ್ದಪ್ಪ ಅಂದ್ರೆ ಹಿಂಡಾಲ್ಕೋ ಅಂತ ಒಂದು ಕಂಪ್ನಿ ಇದೆ. ಈ ಹಿಂಡಾಲ್ಕೋ ಕಂಪ್ನಿ ಏನಪ್ಪಾ ಅಂತಂದ್ರೆ ಅಲ್ಯೂಮಿನಿಯಂ ಕಂಪನಿ ಅಂತ, ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪನಿ ಅಂತ ಹೇಳ್ತೀವಿ. ಈ ಅಲ್ಯೂಮಿನಿಯಂ ಕಂಪನಿಯಲ್ಲಿ ಅಲ್ಯೂಮಿನಿಯಂ ರೆಡಿ ಮಾಡ್ತಾರೆ. ಹೌದಾ. ಅದಕ್ಕೆ ಇದೇನು ಮಣ್ಣು ಅಂತ ಕಾಣಿಸ್ತಿದೆಯಲ್ಲ, ನಿಮ್ ಬೆಳಗಾವಿ ಎಂಟ್ರೆನ್ಸ್ ಒಳಗುವಾಗ ಈ ಒಂದು ಸೈಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಸೈಡ್ ಅಲ್ಲಿ ಒಂದು ಫ್ಯಾಕ್ಟರಿ ಕಾಣಿಸ್ತದೆ, ಜಾಸ್ತಿ ಮಣ್ಣನ್ನ ಡಂಪ್ ಮಾಡಿರ್ತಾರೆ. ಹೌದಾ. ಆ ಮಣ್ಣು ಡಂಪ್ ಮಾಡಿರ್ತಾರಲ್ಲ, ಅದು ಏನಪ್ಪಾ ಅಂತಂದ್ರೆ ಬಾಕ್ಸೈಟ್ ಅನ್ನ ತಗೊಂಡು ಏನು ಉಳಿದಕ್ಕಂತ ಒಂದು ಮಟೀರಿಯಲ್ ಇದೆಯಲ್ಲ ಅದನ್ನ ಡಂಪ್ ಮಾಡಿರ್ತಾರೆ. ಹೌದಾ. ಸೊ ಹಾಗಾದ್ರೆ ಈಗ ನಿಮ್ಗೆ ಗೊತ್ತಾಯ್ತು ಅಲ್ಯೂಮಿನಿಯಂ ಒಂದು ಪ್ರಮುಖ ಅದಿರು ಯಾವ್ದಪ್ಪ ಅಂತಂದ್ರೆ ಬಾಕ್ಸೈಟ್. ಹಾಗಾದ್ರೆ ಈ ಕ್ಯಾಲಮೈನ್ ಯಾವ್ದಪ್ಪ ಅಂತಂದ್ರೆ ಕ್ಯಾಲಮೈನ್ ಜಿಂಕ್ ದಾಗಿರ್ತದ. ಏನಪ್ಪಾ ಅಂದ್ರೆ Zn ಅಂತ ಹೇಳ್ತೀವಿ, ಜಿಂಕ್ ದಾಗಿರ್ತದ. ಅದೇ ರೀತಿ ಕ್ಯಾಲ್ಸೈಟ್ ಯಾವ್ದು ಅಲ್ಲ, ಕ್ಯಾಲ್ಸೈಟ್ ಅನ್ನ ನೀವು ಸೀದಾ ಹೊಡೆದಾಕ್ಬಹುದು. ಗ್ಯಾಲನ ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ ಇದು ಲೆಡ್ ಅಂತ ಹೇಳ್ತೀವಿ. ಯಾವಪ್ಪ ಅಂದ್ರೆ ಲೆಡ್, PB ಅಂತ ಬರಿತೀವಿ. ಏನಪ್ಪಾ ಅಂದ್ರೆ PB ಅಂತ ಬರಿತೀವಿ. PB ಅಂತಂದ್ರೆ ಲೆಡ್ ನ ಸಿಂಬಲ್. ಅದೇ ರೀತಿ Zn ಅಂದ್ರೆ ಜಿಂಕ್ ನ ಸಿಂಬಲ್. ಹಾಗಾದ್ರೆ ಸರ್ ಅಲ್ಯೂಮಿನಿಯಂ ಏನಪ್ಪಾ ಅಂತಂದ್ರೆ AL ಅಂತ ಬರ್ತದ. ಅಲ್ಯೂಮಿನಿಯಂ AL ಅಂತ ಬರ್ತದೆ. ನಿಮಗೆ ಗೊತ್ತಿರ್ಲಿ, ನಾನು ಮೊದಲನೇ ಲೆಟರ್ ನ A ಕ್ಯಾಪಿಟಲ್ ಆಗಿ ಬರಿತಾ ಇದ್ದೀನಿ, ಎರಡನೇ ಲೆಟರ್ ನ ಸ್ಮಾಲ್ ಆಗಿ ಬರಿತಾ ಇದ್ದೀನಿ. ಯಾಕೆ ಅನ್ನೋದು ಈ ಕ್ವಶನ್ ಬರ್ಬೇಕು ನಿಮ್ಗೆ. ಯಾಕಪ್ಪ ಅಂತಂದ್ರೆ IUPAC ಅಂತ ಒಂದು ಬರ್ತದ. ಹೌದಾ. IUPAC ಅಂತ ಒಂದು ಬರ್ತದೆ. ಅದು ಏನಪ್ಪಾ ಅಂತಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಬರ್ತದೆ. ಹೌದಾ. ಒಂದ್ ನಿಮಿಷ. ಓಕೆ. ಸೊ ಇರೇಸ್ ಮಾಡಿದೆ ಅದನ್ನ. ನೆಕ್ಸ್ಟ್ ನೋಡಿ, ಇಲ್ಲಿ IUPAC ಅಂತ ಹೇಳ್ತಾ ಇದ್ದೇನೆ. IUPAC ಅಂತ ಹೇಳ್ತಾ ಇದ್ದೆ. ಹೌದಾ. ಈ IUPAC ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇದರ ಪ್ರಕಾರ ಏನ್ ಹೇಳ್ತಾರಪ್ಪ ಅಂದ್ರೆ ಯಾವುದೇ ಒಂದು ಎಲಿಮೆಂಟ್, ಈಗ ನಾವು ಅಲ್ಯೂಮಿನಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಅದೇ ರೀತಿ ಲೆಡ್ ಆಗಿರ್ಬೋದು, ಅಥವಾ ಹೈಡ್ರೋಜನ್ ಆಗಿರ್ಬೋದು, ಹೀಲಿಯಂ ಆಗಿರ್ಬೋದು, ಈ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಲೆಟರ್ ನಾವೆಲ್ಲ ಕ್ಯಾಪಿಟಲ್ ಆಗಿ ಬರಿತೀವಿ. ಫಸ್ಟ್ ಲೆಟರ್ ನ
ಕ್ಯಾಪಿಟಲ್ ಆಗಿ ಬರಿತೀವಿ. ಸೆಕೆಂಡ್ ಲೆಟರ್ ನ ಇಲ್ಲಿ ನೋಡಿ ಜಿಂಕ್ ಅನ್ನ ಬರಿತಾ ಇದೀವಿ, ಸ್ಮಾಲ್ ಅಲ್ಲಿ ಬರಿತಾ ಇದೀವಿ. ಅಲ್ಯೂಮಿನಿಯಂ ಕೂಡ ಸ್ಮಾಲ್ ಅಲ್ಲಿ ಬರಿತಾ ಇದೀವಿ. ಈ ಒಂದು ರೂಲ್ಸ್ ಪ್ರಕಾರ ಏನ್ ಹೇಳ್ತದಪ್ಪ ಅಂದ್ರೆ ಫಸ್ಟ್ ಲೆಟರ್ ಯಾವತ್ತು ಕ್ಯಾಪಿಟಲ್ ಆಗಿರಬೇಕು, ಸೆಕೆಂಡ್ ಲೆಟರ್ ಯಾವಾಗಲೂ ಸ್ಮಾಲ್ ಆಗಿರ್ಬೇಕು ಅನ್ನೋದನ್ನ ಕೇಳ್ತಾ ಇರ್ತದ. ಹೌದಾ? ಆ ರೀತಿಯಾಗಿ ನಾವು ಬರಿತಾ ಹೋಗ್ತೀವಿ. ಮುಂದೆ ಪಿರಿಯೋಡಿಕ್ ಟೇಬಲ್ ಅನ್ನ ನೋಡ್ತಾ ಹೋದಾಗ ನಾನು ಇದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೆಮಿಸ್ಟ್ರಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಲ್ಲಿ ಏನಪ್ಪಾ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ದ ಮ್ಯಾಮಲ್ ವಿಚ್ ಲೇ ಎಗ್ ಈಸ್ ಅಂತ ಕ್ವಶನ್ ಇದೆ. ಅಂದ್ರೆ ಕನ್ನಡದಲ್ಲಿ ಮೊಟ್ಟೆ ಇಡುವ ಸಸ್ತನಿ ಅಂತ ನೋಡ್ತಾ ಹೋಗ್ತೀವಿ. ಹೌದಾ? ಕ್ವಶನ್ ನೋಡಿ, ಆನ್ಸರ್ ಆಪ್ಷನ್ಸ್ ನೋಡಿ. ಬಾವಲಿ ಅಂತ ಇದೆ ಮೊದಲನೇದು, ಕಾಂಗರು ಅಂತ ಇದೆ, ಅಳಿಲು ಅಂತ ಇದೆ, ಬಾತುಕೋಳಿ, ಪ್ಲಾಟಿಪಸ್ ಅಂತ ಒಂದು ಕ್ವಶನ್ ಆಪ್ಷನ್ ಇದೆ. ಹೌದಾ? ಬಾತುಕೋಳಿ, ಪ್ಲಾಟಿಪಸ್ ಅಂತ ಇದೆ. ನೋಡಿ, ಅಳಿಲು ನಾವು ಮೊಟ್ಟೆ ಇಡೋದನ್ನ ನೋಡಿಲ್ಲ. ಅಳಿಲು ಮೊಟ್ಟೆ ಇಡ್ತದ? ಇಲ್ಲಿ ಏನ್ ಕ್ವಶನ್ ಕೇಳಿದಾರಪ್ಪ ಅಂದ್ರೆ ಮ್ಯಾಮಲ್ ಅಂತ ಇದೆ. ಮ್ಯಾಮಲ್ ಅಂದ್ರೆ ಹಾಲುಣಿಸುವ ಅಂತ ಒಂದು ಪ್ರಾಣಿ ಅಂತ ಇದೆ, ಹಾಲುಣಿಸುವ ಪ್ರಾಣಿ. ಕಾಂಗ್ರೂ ಮೊಟ್ಟೆ ಇಡಲ್ಲ. ಬಾವಲಿ ಇದು ಮೊಟ್ಟೆ ಇಡ್ತದ? ಬಾವಲಿ ಮೊಟ್ಟೆ ಇಡ್ತದ? ಇಲ್ಲ. ಹೌದಾ? ಇದೊಂದು ಪ್ರಾಣಿನೇ, ಹೌದು, ಹಾರಾಡುವ ಒಂದು ಪ್ರಾಣಿ ಇದು. ಬಾವಲಿ ಏನಪ್ಪಾ ಅಂದ್ರೆ ಹಾರಾಡುವ ಪ್ರಾಣಿ. ಏನಪ್ಪಾ ಅಂದ್ರೆ ಹಾರಾಡುವಂತ ಒಂದು ಪ್ರಾಣಿ. ಪ್ರಾಣಿ ಅಲ್ಲ, ಹಾರಾಡುವಂತ ಒಂದು ಪಕ್ಷಿ ಅಂತ ಹೇಳ್ತೀವಿ. ಹಾರಾಡುವ ಪಕ್ಷಿ, ಪ್ರಾಣಿ. ಇದು ಪ್ರಾಣಿ ಹೌದು, ಸಾರಿ ಮಿಸ್ಟೇಕ್ ನಾನೇ ಮಾಡ್ತಾ ಇದ್ದೀನಿ. ಹಾರಾಡುವ ಪ್ರಾಣಿನೇ ಹೌದು. ಇದೊಂದು ಹಾರಾಡುವ ಪಕ್ಷಿ ಅಲ್ಲ, ಪ್ರಾಣಿ ಹೌದು. ಪ್ರಾಣಿ ಅಂತ ಹೇಳ್ತೀವಿ. ಒಂದೇ ಒಂದು ಪ್ರಾಣಿ ಹಾರಾಡ್ತದೆ, ಯಾವ್ದಪ್ಪ ಅಂತಂದ್ರೆ ಅದು ಬಾವಲಿ ಅಂತ ಹೇಳ್ತೀವಿ. ಬಾವಲಿ. ಅರ್ಥ ಆಯ್ತಾ? ಓಕೆ, ಈಗ ಆನ್ಸರ್ ನೋಡ್ತಾ ಹೋದಲ್ಲಿ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಬಾತುಕೋಳಿ ಪ್ಲಾಟಿಪಸ್ ಅಂತ ಇದೆ. ಈ ಬಾತುಕೋಳಿ ಪ್ಲಾಟಿಪಸ್ ಅನ್ನ ನಾನು ಇಲ್ಲಿ ಇಮೇಜ್ ಕೊಟ್ಟಿದ್ದೀನಿ. ಈ ರೀತಿಯಾದೊಂದು ಇಮೇಜ್ ಕಂಡು ಬರ್ತದೆ, ಬಾತುಕೋಳಿ ಪ್ಲಾಟಿಪಸ್. ಇದು ಬಾತುಕೋಳಿ ಪ್ಲಾಟಿಪಸ್. ನೀವು ಸರ್ಚ್ ಮಾಡಿದ್ರೆ, ನೀವು ಯೂಟ್ಯೂಬ್ ಗೂಗಲ್ ಅಲ್ಲಿ ಡಕ್ ಬಿಲ್ಡ್ ಪ್ಲಾಟಿಪಸ್ ಅಂತ ಸರ್ಚ್ ಮಾಡಿದ್ರೆ ಅದ್ರ ಸಿಕ್ಕಾಪಟ್ಟೆ ಇಮೇಜಸ್ ಬರ್ತವೆ, ಸಾಕಷ್ಟು ಇಮೇಜಸ್ ಬರ್ತವೆ, ನೀವನ್ನ ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲ್ಯಾಪ್ರೋಸ್ಕೋಪಿ ಈಸ್ ಕನೆಕ್ಟೆಡ್ ವಿತ್ ಅಂತ ಕ್ವಶನ್ ಇದೆ. ಲ್ಯಾಪ್ರೋಸ್ಕೋಪಿ ಈಸ್ ಕನೆಕ್ಟೆಡ್ ವಿತ್ ಅಂತ ಕ್ವಶನ್ ಇದೆ. ಸೊ ಅದರಲ್ಲಿ ಮೊದಲನೇ ಆಪ್ಷನ್ ಏನಪ್ಪಾ ಅಂದ್ರೆ ರಾಡಾರ್ಸ್ ಅಂತ ಇದೆ. ಅದೇ ರೀತಿ ಸೈನ್ಸ್ ಆಫ್ ಟಿಶ್ಯೂಸ್ ಅಂತ ಇದೆ. ಸ್ಟಡಿ ಆಫ್ ಲೇಸರ್ ಬೀಮ್ಸ್ ಅಂತ ಇದೆ. ಅದೇ ರೀತಿ ಗೈನಕಾಲಜಿಕಲ್ ಆಪರೇಷನ್ಸ್ ಅಂತ ಇದೆ. ಗೈನಕಾಲಜಿಕಲ್ ಆಪರೇಷನ್ಸ್ ಇದೆ ಅಂಡ್ ಸೈನ್ಸ್ ಆಫ್ ಟಿಶ್ಯೂಸ್ ಅಂತ ಇದೆ. ನೆಕ್ಸ್ಟ್ ಮೊದಲನೇ ಆಪ್ಷನ್ ರಡಾರ್ಸ್ ಅಂತ ಇದೆ. ಅದೇ ರೀತಿ ಸ್ಟಡಿ ಆಫ್ ಲೇಸರ್ ಬೀಮ್ಸ್ ಅಂತ ಇದೆ. ಕನ್ನಡದಲ್ಲಿ ನೋಡ್ತಾ ಹೋದ್ರೆ ಲ್ಯಾಪ್ರೋಸ್ಕೋಪಿಯನ್ನ ಇದರೊಂದಿಗೆ ಸಂಪರ್ಕಿಸಲಾಗಿದೆ ಅಂತ ಇದೆ. ಸಂಪರ್ಕಿಸಲಾಗಿದೆ ಅಥವಾ ಕನೆಕ್ಟ್ ಮಾಡಿದೆ ಅಂತ ಏನ್ ಹೇಳ್ತಾರಲ್ಲ ಆ ರೀತಿ. ಸೊ ಆಪ್ಷನ್ ಆಲ್ರೆಡಿ ನೋಡಿದೀವಿ. ನೋಡಿ, ಎಲ್ಲಾನು ಕೂಡ ಸೈಂಟಿಫಿಕಲ್ನೇ ಕೆಲವೊಂದಿಷ್ಟು ಸೈಂಟಿಫಿಕ್ ಅದಾವ. ರೆಡಾರ್ ಅಂತ ಹಂಗೆ ಇಟ್ಟಿದ್ದಾನೆ, ಲೇಸರ್ ಕೂಡ ಹಂಗೆ ಇಟ್ಟಿದ್ದಾನೆ. ಅಂಗಾಂಶ ಅಂತ ಏನಿದೆ ಟಿಶ್ಯೂ ಅಂತ ಹೇಳ್ತೀವಿ. ಈ ಟಿಶ್ಯೂಗೆ ಏನಂತ ಕರಿತೀವಿ ಕನ್ನಡದಲ್ಲಿ ಅಂದ್ರೆ ಅಂಗಾಂಶಗಳು ಅಂತ ಕರಿತಾ ಹೋಗ್ತೀವಿ. ಸೊ ವಿಜ್ಞಾನ ಅಂದ್ರೆ ಸೈನ್ಸ್ ಅಂತ ಗೊತ್ತಿದೆ. ಸೊ ಸ್ತ್ರೀ ರೋಗ ಶಸ್ತ್ರಚಿಕಿತ್ಸೆ ಅಂತಿದೆ. ಹಾಗಾದ್ರೆ ಇದರಲ್ಲಿ ಆನ್ಸರ್ ಯಾವ್ದು ನೋಡ್ತಾ ಹೋದ್ರೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಮೊದಲನೇದಾಗಿ ಇಲ್ಲಿ ಆನ್ಸರ್ ಏನಪ್ಪಾ ಅಂದ್ರೆ ಸ್ತ್ರೀ ರೋಗ ಶಸ್ತ್ರಚಿಕಿತ್ಸೆ ಅನ್ನೋದು ಆನ್ಸರ್. ಸರ್ ಯಾಕೆ ಸ್ತ್ರೀ ರೋಗ ಶಸ್ತ್ರಚಿಕಿತ್ಸೆನೇ ಇದು ಒಂದು ಆನ್ಸರ್ ಆಗುತ್ತೆ ಅಂದ್ರೆ ಗೈನಕಾಲಜಿಕಲ್ ಸ್ಪೆಷಲ್ ಆಗಿ, ಈ ಗೈನಕಾಲಜಿಕಲ್ ಅಂದ್ರೆ ಅದು ಸ್ತ್ರೀಯರಲ್ಲಿ ಮಾತ್ರ ಕಂಡು ಬರ್ತದೆ. ಈಗ ಅಂಗಾಂಶಗಳ ವಿಜ್ಞಾನ ಅಂತಂದ್ರೆ ಸ್ಟಡಿ ಆಫ್ ಟಿಶ್ಯೂಸ್ ಅಂತ ಕರೀತಾರೆ. ಹೌದಾ? ಸ್ಟಡಿ ಆಫ್ ಟಿಶ್ಯೂಸ್ ಅಂತ ಬರ್ತದೆ. ಇಲ್ಲ, ಸ್ಟಡಿ ಆಫ್ ಟಿಶ್ಯೂಸ್ ಬರಲ್ಲ, ಕ್ಯಾನ್ಸರ್ ಆಗ್ತದೆ. ರಡಾರ್ಗಳಪ್ಪ ಅಂದ್ರೆ ರೇಡಿಯೇಷನ್ ಅಂತ ಹೇಳ್ತೀವಲ್ಲ, ರೇಡಿಯೋ ಕಿರಣಗಳು ಅಂತ ಹೇಳ್ತೀವಿ, ಅದು ಬರ್ತಾವ. ರೇಡಿಯೋ ಕಿರಣಗಳನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಯೂಸ್ ಮಾಡಲ್ಲ. ಲೇಸರ್ ಲೈಟ್ ಅನ್ನು ಕೂಡ ನಾವು ಯೂಸ್ ಮಾಡಲ್ಲ. ಲೇಸರ್ ಲೈಟ್ ಒಂದ್ ನೆನ್ಪಿಡ್ರಿ, ಲೇಸರ್ ಕಿರಣಗಳನ್ನ ನಾವು ಡೈರೆಕ್ಟ್ ಆಗಿ ಕಣ್ಣಿಗೆ ಎಫೆಕ್ಟ್ ಮಾಡ್ತದೆ. ಅದು ಕೂಡ ನಿಮ್ಗೆ ಗೊತ್ತಿರಬೇಕಾದಂತ ಒಂದು ವಿಷಯ ಆಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಪ್ಪ, ಯಾವ್ದಪ್ಪ ಅಂತಂದ್ರೆ ದ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಈಸ್ ಅಂತ. ದ್ರವ್ಯದ ನಾಲ್ಕನೇ ಸ್ಥಿತಿ ಹೀಗಿದೆ ಅಂತ ಒಂದು ಕ್ವಶನ್ ಇದೆ. ದ್ರವ್ಯದ ನಾಲ್ಕನೇ ಸ್ಥಿತಿ ಹೀಗಿದೆ ಅಂತ ಕ್ವಶನ್ ಇದೆ. ಆಪ್ಷನ್ ನೋಡ್ರಿ, ಘನ, ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸಾಲಿಡ್ ಅಂತ ಕರಿತೀವಿ. ಇಲ್ಲ ಮೇಲೆಗಡೆ ಆಪ್ಷನ್ ಇದೆ, ಸಾಲಿಡ್ ಅಂತ ಇದೆ. ದ್ರವ, ಲಿಕ್ವಿಡ್ ಇದೆ. ಪ್ಲಾಸ್ಮಾ, ಹೇಗಿದೆಯೋ ಅದೇ ರೀತಿ ಪ್ಲಾಸ್ಮಾನ ಕನ್ಸಿಡರ್ ಮಾಡಿದಾನೆ, ಯಾವುದೇ ರೀತಿ ಟ್ರಾನ್ಸ್ಲೇಟ್ ಮಾಡಿಲ್ಲ. ಆಮೇಲೆ ಗ್ಯಾಸ್ ಅನ್ನ ಅನಿಲ ಅಂತ ನಾವು ಗುರುತಿಸ್ತೀವಿ. ಹಾಗಾದ್ರೆ ನಾಲ್ಕನೇ ಸ್ಥಿತಿ ಯಾವುದು? ಆನ್ಸರ್ ನೋಡ್ಕೊಳ್ಳೋಣ. ನೋಡಿ, ಪ್ಲಾಸ್ಮಾ ಅನ್ನೋದು ಆನ್ಸರ್ ಆಗ್ತದೆ. ನೋಡಿ,
ಆಪ್ಷನ್ ಎ ಯಾಕಾಗಲ್ಲ? ಆಪ್ಷನ್ ಎ ಯಾಕಾಗಲ್ಲ? ದ್ರವ್ಯದ 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 ಒಂದು ಮೊದಲನೇದು ಮೊದಲನೇ ಮೊದಲನೇ ಸ್ಥಿತಿ ಅಂತ ನೋಡ್ತಾ ಹೋದ್ರೆ ಯಾವ್ದಪ್ಪ ಅಂತಂದ್ರೆ ಅದು ಘನ ಸ್ಥಿತಿ ಆಗಿರ್ತದ, ಅಂದ್ರೆ ಸಾಲಿಡ್ ಆಗಿರ್ತದ, ಗಟ್ಟಿ ಆಗಿರ್ತದ ಅಂತ ಹೇಳ್ತಾ ಹೋಗ್ತೀವಿ. ಆ ಗಟ್ಟಿಯಾದ ಒಂದು ಮಟೀರಿಯಲ್ ಅನ್ನ ನಾವು ಹೀಟ್ ಮಾಡಿದಾಗ ಯಾವ ಸಿಗ್ತದಪ್ಪ ಅಂದ್ರೆ ನಮಗೆ ಲಿಕ್ವಿಡ್ ಸಿಗ್ತದ. ಅದನ್ನ ನಾವು ಕನ್ನಡದಲ್ಲಿ ದ್ರವ ಅಂತ ಹೇಳ್ತಾ ಹೋಗ್ತೀವಿ. ಆಮೇಲೆ ಆ ಲಿಕ್ವಿಡ್ ಏನಿದೆಲ್ಲ ಇದನ್ನ ಹೀಟ್ ಮಾಡಿದಾಗ ನಮಗೆ ಏನ್ ಸಿಗ್ತದಪ್ಪ ಅಂದ್ರೆ ಗ್ಯಾಸ್ ಸಿಗ್ತಾ ಹೋಗ್ತದ. ನಂತರ ಸಿಗ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಪ್ಲಾಸ್ಮಾ ಅನ್ನೋದು ಸಿಗ್ತದೆ. ಯಾವ್ದಪ್ಪ ಅಂತಂದ್ರೆ ಒಂದ್ ನಿಮಿಷ. ಓಕೆ, ಪ್ಲಾಸ್ಮಾ ಅಂತ ಸಿಗ್ತದೆ. ಒಂದ್ ನಿಮಿಷ, ಮಿಸ್ಟೇಕ್ ಆಗ್ತಾ ಇದೆ. ಎಸ್, ಪ್ಲಾಸ್ಮಾ ಆಗ್ತದೆ. ಓಕೆ, ಹಾಗಾದ್ರೆ ಈಗ ನೆಕ್ಸ್ಟ್ ಇನ್ನೊಂದು ಬರ್ತದೆ ಅಂದ್ರೆ ಬೋರ್ ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ. ಬೋರ್ ಐನ್ಸ್ಟೀನ್ ಕಂಡೆನ್ಸೇಟರ್, ಇದನ್ನ ಐನ್ಸ್ಟೀನ್ ಇ ಅಂತ ಬರೀತಾರೆ. ಓಕೆ, ಇ ಅಂತ ಬರೀತಾರೆ. ಬೋರ್ ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ ಬರ್ತದೆ. ಇದು ನೆಕ್ಸ್ಟ್ ಅದು. ಆದ್ರೆ ನಮಗೆ ಇಂಪಾರ್ಟೆಂಟ್ ಯಾವಪ್ಪ ಅಂತಂದ್ರೆ ಘನ, ದ್ರವ ಹಾಗೂ ಅನಿಲ ಸ್ಥಿತಿ ಯಾವಪ್ಪ ಅಂದ್ರೆ ನೀವು ನೀರು, ಹೌದಾ, ಈ ನೀರನ್ನೇನಿದೆ ನೀರು 100 ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಮಾಡಿದಾಗ 100 ಡಿಗ್ರಿ ಸೆಲ್ಸಿಯಸ್ಗೆ ಹೀಟ್ ಮಾಡಿದಾಗ ನಿಮಗೆ ಏನ್ ಸಿಗ್ತದೆ ಅಂತಂದ್ರೆ ಅನಿಲ ಒಂದು ಸ್ಟೇಟ್ ಸಿಗ್ತದೆ, ಅಥವಾ ಗ್ಯಾಸಿಯಸ್ ಸ್ಟೇಟ್ ಅಂತ ಹೇಳ್ತಾ ಹೋಗ್ತೀವಿ, ಅದು ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಮಿಕ್ಸ್ಡ್ ಫರ್ಟಿಲೈಸರ್ ಅಂತಿದೆ. ಫರ್ಟಿಲೈಸರ್ ಅಂದ್ರೆ ಏನು? ಮಿಶ್ರ ಗೊಬ್ಬರ ಅಂತ. ಫರ್ಟಿಲೈಸರ್ ಅಂದ್ರೆ ಸ್ಪೆಷಲಿ ಗೊಬ್ಬರವಾಗಿರ್ತದ. ಮಿಕ್ಸ್ಡ್ ಅಂದ್ರೆ ಮಿಶ್ರ ಅಂತ ಹೇಳ್ತೀವಿ. ಹಾಗಾದ್ರೆ ಇವುಗಳಲ್ಲಿ ಯಾವುದು, ಈ ಕೆಳಗಿನಗಳಲ್ಲಿ ಯಾವುದು ಮಿಶ್ರ ಗೊಬ್ಬರವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯೂರಿಯಾ ನೋಡ್ರಿ, ಆಮೇಲೆ ನೆಕ್ಸ್ಟ್ ಅಮೋನಿಯಂ ಸಲ್ಫೇಟ್ ಇದೆ, ಆಮೇಲೆ CAM ಅಂತಿದೆ, ಆಗಲ್ಲ. ಓಕೆ, NPK ಅಂತಿದೆ. ಓಕೆ ನೋಡಿ, ಯೂರಿಯಾ ನಿಮ್ಗೆ ಗೊತ್ತಿದೆ, ವೈಟ್ ಕಲರ್ ಅಲ್ಲಿ ಏನ್ ಬರ್ತದ ನೋಡ್ರಿ, ನಿಮ್ಗೆ ಫೇಮಸ್ ನೆನಪಿಟ್ಕೋಬೇಕಾದ್ರೆ ಸಕ್ಕರೆ ತರ ಇರ್ತದ, ಹೌದಾ? ವೈಟ್ ಆಗಿ ಏನ್ ಬರ್ತದ ಯೂರಿಯಾ. ಆಲ್ಮೋಸ್ಟ್ ಎಲ್ಲಾ ಒಂದು ಕ್ರಾಪ್ಸ್ ಅನ್ನ ಬೆಳೆಯೋದು ನಾವು ಬರೀ ಯೂರಿಯಾ ಮೇಲೆ ಬೆಳಿತಾ ಇದೀವಿ ಸದ್ಯಕ್ಕೆ, ಹೌದಾ? ಎಲ್ರಿಗೂ ಗೊತ್ತಿರೋಂತ ವಿಚಾರ, ಎಲ್ರು ಫಾರ್ಮರ್ಸ್ ಇದ್ದೀರ ಅಂತ ಹೇಳ್ತೀನಿ. ನೋಡಿ, ಅಮೋನಿಯಂ ಸಲ್ಫೇಟ್ ಅಮೋನಿಯಂ ಅಂತಂದ್ರೆ NH4 ಒಂದ್ ನಿಮಿಷ. ಬರ್ತಾ? ಓಕೆ, ಆನ್ಸರ್ ಗೊತ್ತಿದೆ, ಆನ್ಸರ್ ಬಂತು ಇವಾಗ ನೋಡ್ಬಿಟ್ರಿ, ಹೌದಾ? ನೋಡಿಲಿ, ಅದಕ್ಕಿಂತ ಮುಂಚೆ ನೋಡ್ಕೊಳ್ಳೋಣ. ಟಚ್ ಆಗ್ತಿದೆ. ನೋಡಿ, NH4 ಟ್ವೈಸ್ SO4 ಅಂತ ಬರ್ತದೆ. NH4 ಟ್ವೈಸ್ SO4 ಅಂತ ಬರ್ತದೆ. ಇದು ಕೆಮಿಕಲ್ ಫಾರ್ಮುಲಾ ಆಗಿರ್ತದೆ. ಏನಪ್ಪಾ ಅಂದ್ರೆ ಅಮೋನಿಯಂ ಸಲ್ಫೇಟ್ ನ ಒಂದು ರಾಸಾಯನಿಕ ಅನುಸೂತ್ರ ಆಗಿರ್ತದ. ಹಾಗಾದ್ರೆ ಆನ್ಸರ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ಏನಪ್ಪಾ ಅಂತಂದ್ರೆ NPK ಅನ್ನುವಂಥದ್ದು. NPK ಯಾಕಪ್ಪ ಅಂತಂದ್ರೆ ಮಿಶ್ರ ಗೊಬ್ಬರ ಯಾಕಾಗ್ತದಪ್ಪ ಅಂದ್ರೆ ನೈಟ್ರೋಜನ್ ಇದೆ, ಅದೇ ರೀತಿ ಫಾಸ್ಫರಸ್ ಇದೆ, ನೆಕ್ಸ್ಟ್ ಪೊಟ್ಯಾಷಿಯಂ ಇದೆ. ಸರ್ ನೋಡಿ, ನೈಟ್ರೋಜನ್ ಇದೆ, ಓಕೆ, N ಅಂತ ಬರದ್ರಿ. ಪೊಟ್ಯಾಷಿಯಂ ಇದೆ, P ಅಂತ ಬರದ್ರಿ. ಸಾರಿ, ಫಾಸ್ಫರಸ್ ಇದೆ, P ಅಂತ ಬರದ್ರಿ. ಪೊಟ್ಯಾಷಿಯಂ ಅನ್ನ ಯಾಕೆ K ಅಂತ ಬರೀತಾ ಇದಾರೆ ಅಂತ ಒಂದು ಡೌಟ್ ಬರ್ತದೆ ಅಲ್ವಾ? ನೋಡಿ, ಕೆಮಿಸ್ಟ್ರಿಯಲ್ಲಿ ನಮಗೆ ಹೇಳಿದೆ, ಕೆಲವೊಂದಿಷ್ಟು ಅಣುಗಳನ್ನ ಅಥವಾ ಎಲಿಮೆಂಟ್ಸ್ ಅನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ ಲ್ಯಾಟಿನ್ ನೇಮ್ ಇಂದ ನಾವು ತಗೊಂಡ್ ಬಂದಿದೀವಿ. ಲ್ಯಾಟಿನ್ ನೇಮ್, ಹೌದಾ? ಲ್ಯಾಟಿನ್ ಇಂದ ತಗೊಂಡ್ ಬಂದಿದೀವಿ. ಆ ಲ್ಯಾಟಿನ್ ಅಲ್ಲಿ ಈ K ಅಂತ ಏನಿದೆ, ಪೊಟ್ಯಾಷಿಯಂ ಅಂತ ಏನಿದೆ, ಆ ಪೊಟ್ಯಾಷಿಯಂ ಅನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಕ್ಯಾಲಿಯಂ ಅಂತ ಕರೀತಾರೆ. ಏನಪ್ಪಾ ಅಂದ್ರೆ ಕ್ಯಾಲಿಯಂ ಅಂತ ಕರೀತಾರೆ. ಏನಂತ ಕರೀತಾರೆ? ಕನ್ನಡದಲ್ಲಿ ಬರ್ತೀನಿ ನೋಡಿ, ಕ್ಯಾಲಿಯಂ ಅಂತ ಕರೀತಾರೆ. ಹೌದಾ? ಆ ಒಂದು ಕಾರಣಕ್ಕಾಗಿ ಮೊದಲನೇ ಲೆಟರ್ ನ ಏನ್ ತಗೊಂಡಿದಾರಪ್ಪ ಅಂತಂದ್ರೆ K ಅಂತ ತಗೊಂಡಿದ್ದಾರೆ. ಹಾಗಾಗಿ ಪೊಟ್ಯಾಷಿಯಂ ಅನ್ನ ಕ್ಯಾಲಿಯಂ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ಕೌ ಮಿಲ್ಕ್ ಇಸ್ ರಿಚ್ ಸೋರ್ಸ್ ಆಫ್ ಅಂತ ಇದೆ. ಕೌ ಮಿಲ್ಕ್ ಅಲ್ಲಿ ಯಾವ್ದು ರಿಚ್ ಆಗಿದೆ ಅಂತ, ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಸಮೃದ್ಧವಾದಂತ ಮೂಲವಾಗಿದೆ ಅಂತ ಕೇಳ್ತಾರೆ ಕ್ವಶನ್ ಇಲ್ಲಿ. ಹಸುವಿನ ಹಾಲು ಇದರ ಒಂದು ಸಮೃದ್ಧ ಮೂಲವಾಗಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಅದರಲ್ಲಿ ಮೊದಲನೇ ಆಪ್ಷನ್ ನೋಡ್ತಾ ಹೋದ್ರೆ ವಿಟಮಿನ್ A ಇದೆ, ವಿಟಮಿನ್ B ಇದೆ, ವಿಟಮಿನ್ C, ವಿಟಮಿನ್ D. ಹಾಗಾದ್ರೆ ಆನ್ಸರ್ ನೋಡ್ತಾ ಹೋಗೋಣ. ಯಾವ್ದಪ್ಪ ಅಂತಂದ್ರೆ ವಿಟಮಿನ್ A ಅನ್ನೋದು ಏನಪ್ಪಾ ಅಂದ್ರೆ ಅತಿ ಸಮೃದ್ಧವಾದ
ಒಂದು ಸೋರ್ಸ್ ಅಂತ ಹೇಳ್ತೀವಿ ಅಥವಾ ಸಮೃದ್ಧವಾದ ಮೂಲವಾಗಿದೆ ಅಂತ ಹೇಳ್ತೀವಿ ಹಸುವಿನ ಹಾಲಿನಲ್ಲಿ ಅಂತ. ಹಾಗಾದ್ರೆ ವಿಟಾಮಿನ್ ಬಿ ಇದೆ, ವಿಟಾಮಿನ್ ಸಿ ಇದೆ, ವಿಟಾಮಿನ್ ಡಿ. ನೋಡಿ ವಿಟಾಮಿನ್ ಡಿ ಏನಿದೆಪ್ಪ ನಮ್ಮ ಸನ್ ಇಂದ ಸಿಗ್ತದ. SUN ತಮ್ಮ, SON ಅಲ್ಲ, SUN ಸೂರ್ಯನಿಂದ ಸಿಗ್ತದ. SUN ಅಂದ್ರೆ ಸೂರ್ಯ ಅಂತ ಹೇಳ್ತೀವಿ. ಈ ಸೂರ್ಯನಿಂದ ಸಿಗ್ತಕ್ಕಂತ ಒಂದು ವಿಟಾಮಿನ್ ಯಾವ್ದಪ್ಪ ಅಂದ್ರೆ ವಿಟಾಮಿನ್ ಡಿ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ವಿಟಾಮಿನ್ ಸಿ ಯಾವ್ದಪ್ಪ ಅಂತಂದ್ರೆ ನಮ್ಮ ಸಿಟ್ರಸ್ ಫ್ರೂಟ್ ಅಂತ ಹೇಳ್ತೀವಿ. ಸಿಟ್ರಸ್ ಫ್ರೂಟ್ ಅಂದ್ರೆ ಅದರಲ್ಲಿ ನಿಮ್ಗೆ ಆರೆಂಜ್ ಆಗಿರ್ಬೋದು, ಹೌದಾ. ಯಾವ ಹುಳಿ ಇರ್ತಾವಲ್ಲ ಅದರಲ್ಲಿ ಯಾವ್ದು ಕಂಡು ಬರ್ತದಪ್ಪ ಅಂತಂದ್ರೆ ವಿಟಾಮಿನ್ ಸಿ ಕಂಡು ಬರ್ತದ. ಹಾಗಾದ್ರೆ ವಿಟಾಮಿನ್ ಬಿ ಕಾಂಪ್ಲೆಕ್ಸ್ ಇದೆ. ವಿಟಾಮಿನ್ B1, B2, B3 ಅಂತ ಇಲ್ಲಿ ಇದೆ ನೋಡಿ. B1, B2, B3, B5, B6, B7, B9, B12. ಹೌದಾ. ಇವೆಲ್ಲಕ್ಕೂ ಏನಂತ ಕರಿತಪ್ಪ ಅಂತಂದ್ರೆ ನಾವು ವಿಟಾಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ವಿಟಾಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಕರಿತಾ ಹೋಗ್ತೀವಿ. ಇವೆಲ್ಲಕ್ಕೂ ಇವೇನಿದಾವಲ್ಲ ಇವ ಎಲ್ಲಾ ವಿಟಮಿನ್ಸ್ ಅನ್ನ ನಾವು ವಿಟಾಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಕರಿತಾ ಹೋಗ್ತೀವಿ. ಹೌದಾ. ಹಾಗಾದ್ರೆ ನಾನು ನಿಮ್ಗೆ ಇಲ್ಲೇ ಕೊಟ್ಟಿದ್ದೀನಿ ಆಲ್ರೆಡಿ. ಏನಪ್ಪಾ ಅಂತಂದ್ರೆ ನೋಡಿ ವಿಟಾಮಿನ್ ಸಿ ಅನ್ನ ನಾನು ಹೇಳಿದ್ದೆ, ಸಿಟ್ರಸ್ ಫ್ರೂಟ್ ಆರೆಂಜ್ ಅಂತ ಹೇಳಿದ್ದೆ. ವಿಟಾಮಿನ್ ಡಿ ಮೇಲೆ ಇಲ್ಲಿ ಸಿಗ್ತದೆ, ಹೌದಾ. ನೆಕ್ಸ್ಟ್ ವಿಟಾಮಿನ್ ಇ ಸಿಗ್ತದೆ, ವಿಟಾಮಿನ್ ಕೆ ಇದೆ, ಹೌದಾ. ಇಲ್ಲಿ ನೋಡಿ ಒಂದೇ ಹೇಳ್ಬೇಕಂದ್ರೆ ವಿಟಾಮಿನ್ ಎ ಸಾರಿ ಇದು ಬೇಡ. ವಿಟಾಮಿನ್ ಎ, ವಿಟಾಮಿನ್ ಡಿ, ವಿಟಾಮಿನ್ ಇ, ವಿಟಾಮಿನ್ ಕೆ ಇದನ್ನ ನೆನಪಿಟ್ಕೊಳ್ಬಹುದಲ್ಲ. ಸೀದಾ ನೆನಪಿಟ್ಕೊಳ್ಬಹುದು. ಏನಪ್ಪಾ ಅಂದ್ರೆ ಅದೇ ಕಂತ ನೆನಪಿಟ್ಕೊಳ್ಬಹುದು. ಇದನ್ನ ಅದೇ ಕಂತ ನೆನಪಿಟ್ಕೊಳ್ಬಹುದು. ಈ ವಿಟಾಮಿನ್ಸ್ ಏನಿದಾವಲ್ಲ ಇವ್ ಏನಪ್ಪಾ ಅಂದ್ರೆ ಫ್ಯಾಟ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಫ್ಯಾಟ್ ಸಾಲ್ಯುಬಲ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಕೊಬ್ಬು ಅಂತ ಗೊತ್ತಿಲ್ಲ. ಕೊಬ್ಬಿನಲ್ಲಿ ನಿಮಿಷ. ಓಕೆ, ಮಿಸ್ಟೇಕ್ ಆಗ್ತಾ ಇದೆ. ಓಕೆ, ಕೊಬ್ಬಿನಲ್ಲಿ ಕರಗುವ ಒಂದು ವಿಟಾಮಿನ್ಸ್ ಅಂತ ಹೇಳ್ತೀವಿ. ವಿಟಾಮಿನ್ಸ್ ಅಂತ ಹೇಳ್ತೀವಿ. ವಿಟಾಮಿನ್ಸ್, ಹೌದಾ. ಇಷ್ಟೇ ಸರ್. ನೋಡಿ ಕೊಬ್ನ ಕರ್ಕವ ಅದಕ್ಕ ನಾವು ಅದೇಕ್ ಅಂತ ಹೇಳ್ತೀವಿ. ADEK ಅಂತ ಹೇಳ್ತೀವಿ. ಅದನ್ನ ನಾವು ಸಿಂಪಲ್ ಕೋಡ್ ಒಳಗೆ ನೆನ್ಪಿಟ್ಕೋಬಹುದು. ಅದೇಕ್ ಅಂತ ಬರ್ತದೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಟೈಫಾಯ್ಡ್ ಈಸ್ ಅ ಡಿಸೀಸ್ ಆಫ್ ಅಂತ ಇದೆ. ಹಾಗಾದ್ರೆ ಕನ್ನಡದಲ್ಲಿ ಟೈಫಾಯ್ಡ್ ಒಂದು ಯಾವ ರೋಗವಾಗಿದೆ ಅಂತ ಕ್ವಶನ್ ಇದೆ. ಹೌದಾ. ಯಾವ ರೋಗ ಆಗಿದೆ ನೋಡಿ. ಯಕೃತಕ್ಕೆ ಸಂಬಂಧಪಟ್ಟದ್ದ ಅಂದ್ರೆ ಲಿವರ್ ಸಂಬಂಧಪಟ್ಟದ್ದ, ಶ್ವಾಸಕೋಶಕ್ಕ ಅಂದ್ರೆ ಲಂಗ್ಸ್ ಗೆ ಸಂಬಂಧಪಟ್ಟದ್ದ, ಸ್ಟಮಕ್ ಹೊಟ್ಟೆ ನೋಡಿ, ಇಂಟೆಸ್ಟೈನ್ ಅಂತ ಇದೆ ಅಂದ್ರೆ ಕರುಳಿನ ಕಾಯಿಲೆ ಆಗಿದೆ ಅಂತ ಕ್ವಶನ್ ಇದೆ. ಹಾಗಾದ್ರೆ ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಆಲ್ರೆಡಿ ಡಿಸ್ಪ್ಲೇ ಆಗಿತ್ತು ನೋಡಿ. ಆನ್ಸರ್ ಏನಪ್ಪಾ ಅಂತಂದ್ರೆ ಕರುಳಿನ ಒಂದು ಕಾಯಿಲೆ ಆಗಿದೆ. ಹೌದಾ. ಹೊಟ್ಟೆಗೆ ಸಂಬಂಧಪಟ್ಟಿಲ್ಲ. ಟೈಫಾಯ್ಡ್ ಹೊಟ್ಟೆಗೆ ಯಾವತ್ತೂ ಅಟ್ಯಾಕ್ ಆಗಲ್ಲ. ಅದೇ ರೀತಿ ಶ್ವಾಸಕೋಶಕ್ಕೆ ಬರ್ತಕ್ಕಂಥವು ನಿಮ್ಗೆ ಗೊತ್ತಿದೆ. ಕಾಮನ್ ಆಗಿ ಶ್ವಾಸಕೋಶಕ್ಕೂ ಆಗಲ್ಲ, ಹಾಗೂ ಯಕೃತಕ್ಕೂ ಕೂಡ ಬರಲ್ಲ. ಲಿವರ್ ಡ್ಯಾಮೇಜ್ ಆಗ್ತದೆ. ಯಾಕೆ ಡ್ಯಾಮೇಜ್ ಆಗ್ತದೆ ನಿಮ್ಗೆ ಗೊತ್ತಿರಲಿ. C2H5OH ಅಂತ ಇದೆ, ಅಥವಾ CH3CH2OH ಅಂತ ಒಂದು ಫಾರ್ಮುಲಾ ಇದೆ. ಇದು ಏನಪ್ಪಾ ಅಂತಂದ್ರೆ ನಿಮ್ಮ ಆಲ್ಕೋಹಾಲ್. ಏನಪ್ಪಾ ಅಂದ್ರೆ ಆಲ್ಕೋಹಾಲ್ ನಿಮ್ಮ ಎಲ್ಲರ ಪ್ರಿಯ, ಹೌದಾ. ಈ ಆಲ್ಕೋಹಾಲ್ ಏನಪ್ಪಾ ಅಂತಂದ್ರೆ ಇದೊಂದು ಫಾರ್ಮುಲಾ ಆಗ್ತದೆ. ಇದನ್ನ ಜಾಸ್ತಿ ಸೇವನೆ ಏನ್ ಡ್ಯಾಮೇಜ್ ಆಗ್ತದೆ ಅಂದ್ರೆ ನಮ್ಮಲ್ಲಿ ಈ ಲಿವರ್ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಅದೊಂದು ನಿಮಗೆ ನೆನಪಿರಬೇಕಾದಂತ ಒಂದು ಇಂಪಾರ್ಟೆಂಟ್ ಆಗಿರ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಲ್ಲಿ ಯಾವ್ದಪ್ಪ ಅಂತಂದ್ರೆ ದ ಟೂತ್ ವಿತ್ ದ 3 ರೂಟ್ಸ್ ಈಸ್ ಅಂದ್ರೆ 3 ಬೇರುಗಳನ್ನ ಹೊಂದಿರುವ ಹಲ್ಲು. ಫಸ್ಟ್ ಮೊದಲನೇದಾಗಿ ಮೋಲಾರ್ ಅಂತ ಇದೆ, ಪೂರ ಮೋಲಾರ್ ಅಂತ ಇದೆ, ಬಾಚಿ ಹಲ್ಲುಗಳು ಅಂತಿದೆ, ಅದೇ ರೀತಿ ಕೋರೆ ಹಲ್ಲುಗಳು ಅಂತ ಇದೆ. ಕೋರೆ ಹಲ್ಲುಗಳು ನೋಡಿ. ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಮೋಲಾರ್ ಅಂತ ಇದೆ, ಅದನ್ನ ಹಿಂಗೆ ಇಟ್ಟಿದ್ದಾನೆ ಮೋಲಾರ್ ಅಂತಾನೆ. ಅದೇ ರೀತಿ ಪ್ರೀ ಮೋಲಾರ್ ಅಂತ ಇದೆ, ಇದನ್ನು ಕೂಡ ಪೂರ ಮೋಲಾರ್ ಅಂತ ಇಟ್ಟಿದ್ದಾನೆ. ಪ್ರೀ ಅಂದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಿದೆ. ಓಕೆ, ನೆಕ್ಸ್ಟ್ ಇನ್ಸೈಸರ್ ಅಂತ ಇದೆ, ಅದನ್ನ ಬಾಚಿಲ್ ಅಂತ ಕರಿತೀವಿ. ಅದೇ ರೀತಿ ಕೆನಾನ್ ಅಂತ ಇದೆ, ಕೋರೆ ಹಲ್ಲು ಅಂತ ಕರಿತೀವಿ. ಹಾಗಾದ್ರೆ ಆನ್ಸರ್ ನೋಡ್ತಾ ಹೋದ್ರೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಮೋಲಾರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಇವೆಲ್ಲ ಆನ್ಸರ್ಸ್ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗ್ಲಿ.
ದ ಸಲೈವಾ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ಸಲೈವಾ ಹೆಲ್ಪ್ಸ್ ಇನ್ ದಿ ಡೈಜೆಷನ್ ಆಫ್ ಅಂತ ನೋಡಿ. ಪ್ರೋಟೀನ್ಸ್ ಇದೆ, ಫ್ಯಾಟ್ಸ್ ಇದೆ, ಫೈಬರ್ಸ್ ಇದೆ, ಸ್ಟಾರ್ಚ್ ಇದೆ. ಓಕೆನಾ? ಸೊ ಇದರಲ್ಲಿ ಯಾವುದರ ಡೈಜೆಷನ್ ಅಂದ್ರೆ ಜೀರ್ಣಕ್ರಿಯೆಗೆ ನಮ್ಮ ಲಾಲಾರಸ ಹೆಲ್ಪ್ ಮಾಡ್ತದೆ ಅಂತ ಕ್ವಶನ್ ಇದೆ ಇಂಗ್ಲಿಷ್ ಅಲ್ಲಿ. ಕನ್ನಡ ನೋಡಿ, ಲಾಲಾರಸವು ಯಾವುದರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಅಂತ ಕ್ವಶನ್ ಇದೆ. ಹಾಗಾದ್ರೆ ಆಪ್ಷನ್ ಏನಪ್ಪಾ ಅಂತಂದ್ರೆ ಪ್ರೋಟೀನ್ ಅಂತ ಇದೆ, ಕೊಬ್ಬುಗಳಂತಿದೆ, ನಾರುಗಳು ಅಂತಿದೆ, ಪಿಷ್ಟದ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಪಿಷ್ಟ ಅಂತಂದ್ರೆ ಸ್ಟಾರ್ಚ್. ಸ್ಟಾರ್ಚ್ ಅಂದ್ರೆ ನಾವೇನಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಸ್ಟೋರ್ಡ್ ಫುಡ್ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಸ್ಟೋರ್ಡ್ ಫುಡ್ ಅಂತ ಹೇಳ್ತೀವಿ. ಈ ಸ್ಟೋರ್ಡ್ ಫುಡ್ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ನಿಮ್ಮ ರೈಸ್ ಆಗಿರ್ಬೋದು. ರೈಸ್ ಅನ್ನ ಏನಂತ ಕರಿತೀವಿ ಅಂದ್ರೆ ನಾವು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ ಅಂತ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಯಾಕೆ? ಇದನ್ನ ತಿಂದ ತಕ್ಷಣ, ರೈಸ್ ತಿಂದ ತಕ್ಷಣ ನಿಮಗೆ ಎನರ್ಜಿ ಬರಲ್ಲ. ರೈಸ್ ತಿಂದ ತಕ್ಷಣ ನಿಮಗೆ ಎನರ್ಜಿ ಬರಲ್ಲ. ಅದೇ ಶುಗರ್ ತಿಂದ್ ನೋಡಿ, ಶುಗರ್ ಅನ್ನ ತಿಂದ ಮೇಲೆ ತಕ್ಷಣ ಎನರ್ಜಿ ಬಂದಂಗ ಆಗಿಬಿಡ್ತದೆ. ಹೌದಲ್ಲ? ಯಾರಾದ್ರೂ ಮೂರ್ಛೆಯಾಗಿ ಬಿದ್ದಾಗ ಅವ್ರಿಗೆ ಶುಗರ್ ಮತ್ತೆ ನೀರ್ ಕೊಟ್ಬಿಡ್ತಾರೆ. ಅಂದ್ರೆ ಸಡನ್ ಆಗಿ ಡಿಸಾಲ್ವ್ ಆಗಿ ಏನಾಗ್ತದೆ ಅಂದ್ರೆ ಬಾಡಿಗೆ ಎಲ್ಲಾ ಕಡೆಗೆ ಈ ಶುಗರ್ ಏನ್ ಮಾಡ್ತಾರೆ ಸಪ್ಲೈ ಆಗಿಬಿಡ್ತದ. ಹಾಗಾಗಿ ಇದೇನಪ್ಪಾ ಅಂದ್ರೆ ಸಿಂಪಲ್ ಕಾರ್ಬೋಹೈಡ್ರೇಟ್. ಏನಪ್ಪಾ ಅಂದ್ರೆ ಸಿಂಪಲ್ ಅಂತ ಹೇಳ್ತೀವಿ, ಸಿಂಪಲ್ ಕಾರ್ಬೋಹೈಡ್ರೇಟ್. ಹೌದಾ? ನೋಡಿ ನೆಕ್ಸ್ಟ್ ಆನ್ಸರ್ ನೋಡ್ತಾ ಹೋದಲ್ಲಿ ಓಕೆ, ಪಿಷ್ಟದ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ ಅಂತ. ಪಿಷ್ಟದ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದ. ಸೊ ಸ್ಟಾರ್ಚ್ ಅನ್ನ ಏನಪ್ಪಾ ಅಂದ್ರೆ ಡೈಜೆಸ್ಟ್ ಮಾಡ್ಬೇಕಾದ್ರೆ ಏನ್ ಹೆಲ್ಪ್ ಆಗಿರ್ತದಪ್ಪ ಅಂದ್ರೆ ನಮ್ಮ ಸಲೈವ ಅಂತ ಹೇಳ್ತೀವಿ ಅಥವಾ ಲಾಲಾರಸ ಅಂತ ಹೇಳ್ತೀವಿ. ಓಕೆನಾ? ಓಕೆ, ಸೊ ಗೈಸ್ ಇವತ್ತು ಕ್ವಶನ್ ಬಹಳ ಡಿಸ್ಕಸ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಅಂದ್ರೆ 10 ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಇನ್ ಮುಂದೆ ಬರ್ತಕ್ಕಂತಹ ಒಂದು ಏನು ವಿಡಿಯೋಸ್ ಇರ್ತದೆ ಅದರಲ್ಲಿ ಇನ್ನುಳಿದ ಒಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಎಕ್ಸ್ಪ್ಲನೇಷನ್ ಕೂಡ ಇನ್ನೂ ಜಾಸ್ತಿನೇ ಸಿಗ್ತಾ ಹೋಗ್ತದ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಆಲ್ರೆಡಿ ಎಲ್ಲಾನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.